ಮುನಿಯಪ್ಪ, ಮುನಿಯಪ್ಪ, ಬೇಗ ಬಾರ. ಏನೋ ರಾಮ, ಎಲ್ಲೋ ಒಂಟೆ? ಗೊಬ್ಬರ ತರಕ್ಕೆ ಪಟ್ನಕ್ಕೆ ಹೋಗ್ತಾ ಇದ್ದೀನಿ, ಬಂದಿಯಾ? ಅಲ್ಲ ರಾಮೇಗೌಡ, ನನಗೋಸಿ ಕೆಲಸ ಇದೆ. ನನ್ನ ಮಗನ್ನ ಕಳ್ಸೋಣ ಅಂದ್ರೆ ಒತ್ತಾರೆಯಿಂದ ಪತ್ತನೇ ಇಲ್ಲ. ನೋಡು ಬರ್ತಾವನೆ ಕುಲಪುತ್ರ. ಐಕಲು ಸಂಘ ಅವಮಾನಕ್ಕೆ ಭಂಗ ಅಂತ ಊರೆಲ್ಲ ಸುತ್ಕೊಂಡು ಬರ್ತವೆ ನೋಡು. ಲೋ ಅಣ್ತಮ್ಮ, ನಿಮ್ಮಪ್ಪ ಆಗ್ಲಿ ಉಗಿಯಕ್ ಶುರು ಮಾಡ್ಕೊಂಡ್ರಂಗವನಲ್ಲ. ಮಗ, ಇವತ್ತು ನಿಮ್ಮ ಅಪ್ಪನ ಕೈಲಿ ತಗೊಳಕೊಂಡ್ರೆ ಅಷ್ಟೇ. ರಾಗಿ ಮಿಷಿನಲ್ಲಿ ರಾಗಿ ಸಿಟ್ಟದಂಗೆ ನಾವ ಸಿಟ್ಟಾಗಿ ಹೋಗ್ತೀವಿ. ಲೋ ಬಾಮೈದ, ಇವತ್ತೇನಾರ ಮಾಡಿ ನಿಮ್ಮ ಅಪ್ಪನ್ ತವ 500 ರೂಪಾಯಿ ದೇಬ್ಕಬಾ, ಅಡ್ಡದಾಗಿರ್ತೀವಿ. 10-20 ದೇಕ ಬರೋಂಗಿದ್ರೆ ಬರ್ಲೇಬೇಡ, ಗೊಬ್ಬರ ಹಾಕೊಂಡ್ ಮೈಲ್ ಬಿದ್ಕೋ. ಲೇ, 500 ರೂಪಾಯಿ ನೋಟೇನೋ 200 ರೂಪಾಯಿ ಹೊಸ ನೋಟೆ ದೇಬ್ಕೊ ಬತ್ತೀನಿ. ಎಲ್ಲ ರೆಡಿ ಮಾಡ್ಕೊಳ್ಳಿ, ಸದ್ಯಕ್ಕೆ ನೀವಿಲ್ದ ಕಳ್ಸ್ಕೊಳ್ಳಿ. ಆಯ್ತು ಬಿಡ್ಲ. ಬಾರ್ಲ ಇಲ್ಲಿ ನೋಡು, ಆ ಕೂದಲು ನೋಡಿ ಹೆಂಗದೆ. ಇವನೇನ್ ದೊಡ್ಡ ಅಮಿತಾಬ್ ಬಚ್ಚನೆ? ತಲೆಗೆ ಎಣ್ಣೆ ಹಾಕಿ ತಲೆ ಬಾಚು ಅಂದ್ರೆ 3 ಹೊತ್ತು ಹೊಟ್ಟೆಗೆ ಬಿಟ್ಕೋತಾನೆ. ಅದು ಏನು ಅಂತ ಹುಟ್ಟುಬಿಟ್ಟು ನಮ್ಮ ವಂಶಕ್ಕೆ. ಅದು ಹೋಗ್ಲಿ, ನಮ್ಮ ರಾಮೇಗೌಡನ ಜೊತೆ ಹೋಗಿ ತೋಟಕ್ಕೆ ಗೊಬ್ಬರ ತಗೊಂಬ. ನಾನು ಅಷ್ಟ್ರಲ್ಲಿ ಹೋಗಿ ಬಡ್ಡಿ ದುಡ್ಡು ವಸೂಲಿ ಮಾಡ್ಕೊಂಬರ್ತೀನಿ. ಗೊಬ್ಬರ ತರಕ್ಕೆ ನೀನೇ ಹೋಗೋ, ಬಡ್ಡಿ ವಸೂಲಿ ನಾನೇ ಮಾಡ್ತೀನಿ. ನೀನು ವಸೂಲಿ ಮಾಡ್ತೀಯ ಮಗನೇ, ಅದು ನನ್ ಕೈಗೆ ಬರಲ್ವಲ್ಲ. ಏನ್ರ ಮುನಿಯ, ಎದೆ ಉದ್ದ ಬೆಳೆದಿರೋ ಮಗನಿಗೆ ಹಿಂಗ ಹೇಳ್ಸೋದು? ಅವನೇ ಬಡ್ಡಿ ದುಡ್ಡು ಇಸ್ಕೊಬತ್ತಾನೆ. ನೀನ್ ಬಾ ಗೊಬ್ಬರ ತರ. ಏ ಸುಮ್ನಿರ, ನಿನಗೆ ಗೊತ್ತಿಲ್ಲ ಇವನಿ ಅಂತ ಕಳ್ಳ ಅಂತ. ಚಿಕ್ಕ ವಯಸ್ಸಲ್ಲಿ ಆಸೆಯಿಂದ ನನ್ನ ಮಗ ಹೊಸ ಸೈಕಲ್ ಓಡಿಸ್ಲಿ ಅಂತ ತೆಕ್ಕೊಟ್ರೆ 3 ದಿನದಲ್ಲಿ ತಗೊಂಡೋಗಿ ಉಪ್ಪುಕಳ್ಳೆ ಮಾರವನ ಹತ್ರ ಕೊಟ್ಬಿಟ್ಟು ಉಪ್ಪುಕಳ್ಳೆ ತಿನ್ಬಿಟ್ಟ. ಆಗೇನೋ ಚಿಕ್ಕ ವಯಸ್ಸು ಮಾಡ್ದ, ಬಿಟ್ಟಾಕೋ. ಅದ್ಯಾವ ಚಿಕ್ಕ ವಯಸ್ಸು? ಆ ಸುಂದರಿ ಮಗಳನ್ನ ಕಬ್ಬಿನ ತೋಟಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಅದೇನೋ ತೋರಿಸ್ತೀನಿ ಅಂತ ಅನ್ಬಿಟ್ಟು ಆಸೆ ತೋರಿಸ್ಬಿಟ್ನಲ್ಲ, ಅದು ಚಿಕ್ಕ ವಯಸ್ಸೇನಪ್ಪ? ಈಗ ಅದೆಲ್ಲ ಹಾಕ್ಬಿಡು. ಮಗ ಒಳ್ಳೆ ಚೆನ್ನಾಗೈತೆ, ಇರಲೇ ತಗೊಳ್ಳಲೇ. ಹೋಗಿ ಗೊಬ್ಬರ ತಗೊಂಬರ ರಾಮೇಗೌಡನ ಜೊತೆ ಹೋಗಿ. 500 ರೂಪಾಯಿ ಏನಕ್ಕೆ ಸಾಕಾಯ್ತದೆ? 490 ರೂಪಾಯಿ ಗೊಬ್ಬರ, 10 ರೂಪಾಯಿ ನೀನ್ ಎದೆ ಮೇಲೆ ಹಾಕೋ. ಆಯ್ತು ಬಾರಪ್ಪ. ಸುಂದರಮ್ಮ, ಸುಂದರಮ್ಮ. ಅಯ್ಯಯ್ಯೋ, ಮುನಿಯಪ್ಪಣ್ಣ ಬಂದ ಅನ್ಸ್ತದೆ ಬಡ್ಡಿ ವಸೂಲಿಗೆ. ಏನಪ್ಪ ಮಾಡೋದು ಇವಾಗ? ಹೆಂಗನ ಮಾಡಿ ಏನನ್ನ ಸಬು ಪೇಳಿ ಸಾಕಾಗ್ತೀನಿ. ನೀಲೇ ಇರು, ಒಂದೆರಡು ಪೀಸ್ ಹಾಕ್ಬಿಟ್ಟು ಹೋಗಿ ತಿಂತಾ ಇರ್ತೀನಿ. ನಿನ್ನ ಮನೆ ಕಾಯಿ ಹೋಗ, ಅದಿನ್ನೂ ಬೆಂದಿಲ್ಲ. ಬೆಂದ ಮೇಲೆ ಹಾಕ್ತೀನಿ, ತಿನ್ನುವಂತೆ ಇರು. ಕರೆಕ್ಟಾಗಿ ಒಕ್ಕರ್ಸ್ಕೊಂಡ. ಓ ಮುನಿಯಪ್ಪಣ್ಣ, ಬಾವಳಿಕೆ ಇದ್ಯಾಕಿಲ್ಲ ನಿಂತ್ಬಿಟ್ಟಿದ್ಯಾ? ಸಾರಿ ಬಿಡು, ನಮ್ಮಂತ ಬಡವ್ರ ಮನೆಗೆಲ್ಲ ನೀನ್ ಎಲ್ಲಿಂದ ಬತ್ತೀಯ? ಅದೆಲ್ಲ ಇರ್ಲಿ, ದುಡ್ಡಲ್ಲಿ ಈ ತಿಂಗಳಿಗೆ ಬಡ್ಡಿ ಅಸಲು ಎಲ್ಲ ಸೇರಿ 2.25 ಲಕ್ಷ ರೂಪಾಯಿ ಆಯ್ತು. ಏನ್ ಆಟ ಆಡ್ತಾ ಇದೀರಾ ಗಂಡ ಹೆಂಡತಿ ಇಬ್ರು? ಇದೇನಣ್ಣ ಹಿಂಗ್ ಮಾತಾಡ್ತೀಯ? ಈ ವರ್ಷ ಮಳೆನೂ ಇಲ್ಲ, ಬೆಳೆನೂ ಇಲ್ಲ, ನನ್ ಗಂಡನ್ ಕೆಲ್ಸನೂ ಇಲ್ಲ, ಮನೇಲಿ ಒಂದ್ ಅಕ್ಕಿ ಕಾಳು ಇಲ್ಲ ಅಂತೀನಿ. ಎಲ್ಲೂ ಅದ ನಿನ್ ಗಂಡ? ಕೆಲ್ಸ ಇಲ್ಲ ಅಂದ್ರೆ ನಮ್ಮ ಅಟ್ಟಿ ತವ ಕಳ್ಸು. ತೋಟದಲ್ಲಿ ತೆಂಗಿನಕಾಯಿ ಕೀಳ ಕೆಲ್ಸ ಮಸ್ತಾಗಿ ಬಿದ್ದದೆ. ನಿನಗೂ ಕೆಲ್ಸ ಇಲ್ಲ ಅಂದ್ರೆ ನಮ್ಮ ಅಟ್ಟಿ ತವ ಕೆಲ್ಸ ಐತೆ. ಏನ್ ಮಾಡೋದಣ್ಣ, ಹುಷಾರಿಲ್ಲ ಅಣ್ಣ. ಗಂಟ್ಲು ನೋವು, ಜ್ವರ, ಕೆಮ್ಮು, ನಾನ್ ಕೈಲಲ್ಲ ಆಯ್ತದ ಕೆಲ್ಸ ಮಾಡಕ್ಕೆ. ಅದಕ್ಕೆ ನಾನ್ ಗಂಡನ್ನ ಪಂಡಿತ್ರ ಹತ್ರ ಕಳ್ಸಿದೀನಿ ಗುಳ್ಗೆ ತರೋದಕ್ಕೆ. ಬೆಳಗ್ಗೆಯಿಂದ ಗಂಜಿ ಮಾಡ್ಕೊಂಡ್ ಕುಡಿಯೋಣ ಅಂತ ಗಂಜಿ ಕಾಸ್ತಾವ್ನಿ. ಒಳಗಡೆ ನಾಟಿ ಕೋಳಿ ಸಾರು ವಾಸನೆ ಗಮ್ಮಂತ ಬತ್ತೈತೆ. ಇದೇನಣ್ಣ ಹಿಂಗಂತ ಇದೀಯಾ? ಮನೇಲಿ ಅಕ್ಕಿ ಕಾಳೆ ಇಲ್ಲ ಅಂತೀನಿ, ಇನ್ನು ಕೋಳಿ ಸಾರ್ಗೋದೆ. ಅದು ವಂಜಮ್ಮ ಅವ್ರ ಮನೇಲಿ ಕೋಳಿ ಸಾರು ಗಮ್ಮಂತದೆ, ಅದ್ನೇ ನಾನು ಹೊಟ್ಟೆ ತುಂಬಿಸ್ಕೊಂತಾವ್ನಿ. ಸರಿ, ಅದನ್ನೆಲ್ಲ ಬಿಡು. ದುಡ್ಡು ಯಾವಾಗ ಕೊಡ್ತೀಯ ಅದನ್ನ ಹೇಳು. 2 ತಿಂಗಳು. ನೋಡ, ಬಡ್ಡಿ ಅಸ್ಲು ಎಲ್ಲ ಒಟ್ಟಿಗೆ ಕೊಟ್ಬಿಡ್ತೀನಿ. ಸರಿ, ಎಣ್ಣೆಂಗ್ಸು ಅಂತ ಹೋಯ್ತಾವಿನಿ. ಇನ್ನ 2 ತಿಂಗಳಲ್ಲಿ ದುಡ್ಡು ಬಂದಿಲ್ಲ ಅಂದ್ರೆ ಆಮೇಲೆ ಗೊತ್ತಾಯ್ತದೆ. ಕೊಟ್ಬಿಡ್ತೀನಿ. ಏನು ಕೊಟ್ಟು ಬಿಡ್ತೀಯೋ? ಕೊಟ್ಬಿಡ್ತೀನಿ, ಮಕ್ಕ ನೋಡು. ಕೊಟ್ಬಿಡ್ತೀನಿ, ಎಲ್ಲ ಕೊಟ್ಬಿಡ್ತೀನಿ. ಕೊಟ್ಬಿಡ್ತಾರೆ. ಸಾಯ್, ಇವ್ನ್ ಸತ್ ಮೇಲೆ ಪಕ್ಕದ ಮನೆ ಕೋಳಿ ತಂದು ತೀಟಿ ಮಾಡ್ತೀನಿ. ಏನ್ ರತ್ನಮ್ಮ? ಓ ಮುನಿಯಪ್ಪಣ್ಣ, ಬಾಬಾ ನಿನ್ನೆ ನೆನ್ಸ್ಕತಾ ಇದ್ದೆ. ನಿಂಗೆ 100 ವರ್ಷ ಆಯ್ಸು. ಆಹಾ, ಈ ಬಿದ್ರಿ ಆಟ ಎಲ್ಲ ನಮ್ಮ ಹತ್ರ ಬೇಡ. ಬಡ್ಡಿ ದುಡ್ಡು ಮಡಗು. ಒಂದೇ 1 ತಿಂಗಳು ಟೈಮ್ ಕೊಡೋಣ. ನೋಡು,
ನನ್ ತಾವ 10 ಕುಂಟೆ ಜಾಗ ಐತೆ, ಅದನ್ ಮಾರಿ ಬಂದಿದ್ದ ದುಡ್ನಾಗೆ ನಿನ್ಗೆ ಬಡ್ಡಿ ಸಮೇತ ಕೊಟ್ಬಿಡ್ತೀನಿ. ಥು, ಇವತ್ತು ಒತ್ತಾರನೆ ಯಾರ ಮಕ ನೋಡ್ಕೊಂಬಂದ್ನೋ. 1 ರೂಪಾಯಿ ವಸೂಲಿ ಬೇಡವಾ? ಹೋಗಿ ಕುಡಿಯ ನೀರನ್ನ ತತ್ತ. ತತ್ತೀನಿ. ಹಲೋ ಅಪ್ಪ, ಚಂದಾಗಿದೀಯಾ? ನಾನ್ ಚೆನ್ನಾಗಿದ್ದೀನಿ ಕಂದ, ನೀನ್ ಹೆಂಗಿದ್ಯಾ? ಏನ್ ಚಂದವೋ ಏನೋ, ಕುಡ್ಕುನು ಕೊಟ್ಟು ಮದ್ವೆ ಮಾಡ್ಬಿಟ್ಟೆ, ಈಗ ಚಂದಾಗಿದೀಯಾ ಅಂತ ಬೇರೆ ಕೇಳಿಯಾ? ಅಲ್ಲ ತಾಯಿ, ನಿನ್ ಗಂಡನ್ನ ಕುಡಿ ಅಂತ ನಾನ್ ಹೇಳಿದ್ನೆ, ನೀನು ಅವನ್ನ ಕುಡಿದಿರಂಗೆ ನೋಡ್ಕೋಬೇಕು. ಈಗ ಫೋನ್ ಮಾಡಿದ ವಿಷಯ ಹೇಳು. ಏನು ಅಂತ ಹೇಳನೆ, ನಿಂಗ್ ಗೊತ್ತಿಲ್ವಾ? ದೀಪಾವಳಿ ಹಬ್ಬ ಬತ್ತು, ಸಾಲೆಗಿಲ್ಲ ತೆಗ್ದಿಯೇನೋ ಕಜ್ಜೆ ಗಿಜ್ಜೆ ಮಾಡಿಸ್ಕೊಟ್ಟಿರೋ ಅಂತ ಫೋನ್ ಮಾಡ್ದೆ. ಅಯ್ಯೋ, ಇಷ್ಟು ವರ್ಷ ನಾನ್ ಸೀರೆ ಕೊಡಿಸ್ದೆ, ಇನ್ನು ನಿನ್ ಗಂಡ್ ಕೊಡಿಸ್ತಿದ್ನ? ಅಣ್ಣ ನೀರು. ಅಲ್ಲ, 2 ಎಕರೆ ಜಮೀನ ಬರ್ಕೊಡ್ತೀನಿ ಅಂತ 7-8 ವರ್ಷ ಆಯ್ತಲ್ಲ, ಇನ್ನೂ ಬರೀತ್ಲೇ ಇದ್ದೀಯಾ? ಅದ್ ಯಾವಾಗ ಬರ್ಕೊಟ್ಟಿಯೋ ಏನೋ? ಕೊಡ್ತೀನಿ, ಇನ್ ಮೇಲೆ ಖಂಡಿತ ಕೊಟ್ಟೆ ಕೊಡ್ತೀನಿ. ಏಯ್ ಬಾ ಮುಕ್ಕೈಲಿ, ನಿನ್ ಮುತ್ನಂತ ಅಳಿಯ ಮಾತಾಡದಂತೆ ತಕ್ಕ ಕೊಟ್ಟೇನು? ನಿಮ್ ಮಾವ ಮಾತಾಡದಂತೆ ತಕೋ. ಕೊಡು 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 ಕೊಡು. ಹಲೋ ಮಾವಾ, ಐ ಆಮ್ ಫೈನ್. ಹೌ ಆರ್ ಯು? ಎನಿ ಪ್ರಾಬ್ಲಮ್ ದೇರ್? ಐ ಆಮ್ ಕಮಿಂಗ್. ನನ್ನ ಪ್ರೀತಿ ಅಳಿಯಿಂದಿರೆ, ನಿನ್ನಷ್ಟು ಇಂಗ್ಲಿಷ್ ಮಾತಾಡ ಯೋಗ್ಯತೆ ದೇವ್ರು ನನಗೆ ಕೊಟ್ಟಿಲ್ಲಪ್ಪ. ಮುಚ್ಕೊಂಡು ಹಬ್ಬಕ್ ಬಾ, ಅದು ಏನೇ ಇದ್ರು ಎದುರುಗಡೆ ಸಿಗ್ನಲ್ ಕಟ್ಟಾಗೋಯ್ತು ಕಣಮ್ಮಿ. ನಿನ್ ಯಾಸಕ್ ಬೆಂಕಿ ಹಾಕ. ನಿನ್ ಇಂಗ್ಲಿಷ್ ನಾನ್ ಜೋಡ್ಸಿ ಕಾಕ. ಜನರು ತಂದಾಗ್ತಾ ಇದ್ರು ಇಂಗ್ಲಿಷ್ ಬೊಗಳ್ತಾನೆ, ಇಂಗ್ಲಿಷ್ ತಾಕಮ್ಮಿ. ಓ ಕರಿಯಳಿ ಇವಳೆ, ಬಯ್ಯಳಿ ಇವಳೆ, ಒಗಲೇ. ರತ್ನಮ್ಮ, ನೀನು ಗದ್ದೆ ಮಾರ್ತೀಯೋ ಏನ್ ಮಾರ್ತೀಯೋ ಗೊತ್ತಿಲ್ಲ, ಇನ್ನು 1 ತಿಂಗಳಲ್ಲಿ ನನ್ನ ಅಸಲು ಬಡ್ಡಿ ಸೆಟ್ಲ್ ಆಗ್ಬಿಡ್ಬೇಕು. ಆಯ್ತು ಮುನಿಯಪ್ಪಣ್ಣ. ಯಾಕೋ ಈ ನೀರು ಒಂಥರ ಇದೆಯಲ್ಲ. ನಾನು ಯಾಕೆ ಇಲ್ಲಿ ಮಲಗಿದ್ದೀನಿ? ಊರವರೆಲ್ಲ ಕರ್ಕೊಂಬಂದು ಮಲಗಿಸಿರೋದಪ್ಪ. ಮನೆ ಮುಂದೆ ಹೊಗೆ ಬೇರೆ ಹಾಕ್ಬಿಟ್ಟಿದ್ದಾರೆ. ಯಾರಾದ್ರೂ ಸತ್ತೋದ್ರ? ನೋ ಕಮೆಂಟ್ಸ್. ನನಗೆ ಯಾರೋ ಬಡ್ಡಿ ಮಕ್ಕಳು ಹಾರ ಹಾಕ್ಬಿಟ್ಟಾರೆ. ಊರವರೆಲ್ಲ ಸೇರ್ಕೊಂಡು ಸನ್ಮಾನ ಮಾಡಿದ್ರಪ್ಪ, ಆದ್ರೆ ನೋಡೋ ಭಾಗ್ಯ ನಿನ್ಗಿರ್ಲಿಲ್ಲ. ನಿದ್ರೆ ಅಂತ ಏನೋ ಮಲಗಿದ್ರೆ ಹಾರ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಸ್ವಲ್ಪ ಯಾಮಾರಿದಿದ್ರೆ ಬೆಳಗ್ಗೆ ಎದೆ ಮೇಲೆ ಮಣ್ಣೆ ಹಾಕಿರೋರು. ಯಾಕಣ ಮತ್ತೆ ದಾಹ ಆಗ್ತಿದ್ಯಾ? ದಯವಿಟ್ಟು ಈ ಚೊಂಬಲ್ಲಿರೋ ನೀರನ್ನು ಮಾತ್ರ ಮತ್ತೆ ಕುಡಿಬಿಡೋಣ. ಗಂಗಾ, ತುಂಗ, ಕಪಿಲ, ಕೃಷ್ಣ, ಕಾವೇರಿ ಈ ಎಲ್ಲ ನದಿಗಳನ್ನ ಬಿಟ್ಟು ಬೇಕು ಬೇಕು ಅಂತ ಬಯಸಿ ಬಯಸಿ ಇದೇ ನೀರನ್ನು ಕುಡಿತೀಯಲ್ಲಣ್ಣ. ಬೇಡಣ್ಣ, ಬೇಡಣ್ಣ ಅಣ್ಣ, ಬೇಡಣ್ಣ ಅಣ್ಣ. ಮತ್ತೆ ಮಿಷಿನ್ ಆಫ್ ಆಗೋಯ್ತದಣ್ಣ. ಮುಂದೆ ಆಗೋ ಅನಾಹುತನ ಯಾರ ಕೈಲೂ ತಪ್ಸೋಕ್ಕಾಗಲ್ಲ ಅಣ್ಣ. ನೀನು ಹಣೆ ಬರ ಏನು ಮಾಡ್ಕೋತೀಯ ಮಾಡ್ಕೊ ಹೋಗು. ನೀನು ಹಣೆಯಲ್ಲಿ ಹೆಂಗೆ ಬರ್ದಿದ್ಯೋ ಹಂಗೆ ಆಗಲಿ. ಮನೇಲಿ ಯಾರು ಕಾಣೆ, ಬೀದಿಯಲ್ಲೂ ಯಾರು ಕಾಣೆ. ಏನಿದ್ ಕತೆ? ಕಣ್ಣು ಯಾಕೋ ಮಂಜು ಮಂಜ ಕಾಣ್ತದಲ್ಲ. ಸ್ವಿಚ್ ಆಫ್ ಆಗೋ ಸೂಚನೆಗಳು.
ಏನಾಯ್ತು? ಬ್ಯಾಟ್ರಿ ಡೌನ್ ಆಗ್ತಿದೆ. ಮಿಷಿನ್ ಮತ್ತೆ ಆಫ್ ಆಯ್ತು.